ಓಕೆ, ಇವತ್ತು ನಾನು ನಿಮ್ಮೊಂದಿಗೆ ಇನ್ನೊಂದು ಜಾಬ್ ಅಪ್ಡೇಟ್ಸ್ ಒಂದಿಗೆ ಬಂದಿದ್ದೀನಿ. ನಿಮಗೆ ಇದೊಂದು ಒಳ್ಳೆ ಅಪರ್ಚುನಿಟಿ ಅಂತಾನೆ ಹೇಳ್ಬೋದು. ಯಾಕೆ ಅಂತ ಹೇಳಿದ್ರೆ ನಾನು ಹೇಳುವಂಥ ಜಾಬ್ ಅಪರ್ಚುನಿಟಿ ಬಂದು ಡೈರೆಕ್ಟ್ ಇಂಟರ್ವ್ಯೂ ಆಗಿರುತ್ತೆ. ಸೊ ಇನ್ನೊಂದು ಯಾವುದೇ ರೀತಿ ಇನ್ವೆಸ್ಟ್ಮೆಂಟ್ ಅನ್ನೋದು ಇರೋದಿಲ್ಲ. ಸೊ ಅದಕ್ಕೋಸ್ಕರ ಈ ವಿಡಿಯೋನ ನೋಡ್ಕೊಂಡು ಬರೋಣ. ಯಾವ ಕಂಪನಿಯಲ್ಲಿ ನಿಮಗೆ ಜಾಬ್ ಅನ್ನೋದು ಖಾಲಿ ಇದೆ, ಎಷ್ಟು ವೇಕೆನ್ಸಿ ಅನ್ನೋದು ಖಾಲಿ ಇದೆ, ಹಾಗೆಯೇ ನೀವು ಎಲ್ಲಿ ಹೋಗಿ ಇಂಟರ್ವ್ಯೂ ಅನ್ನೋದನ್ನ ಅಟೆಂಡ್ ಮಾಡಬೇಕು, ಯಾರನ್ನ ಕಾಂಟ್ಯಾಕ್ಟ್ ಮಾಡಬೇಕು ಅಂತೇಳಿ ನೋಡ್ಬೇಕಂತ ಹೇಳಿದ್ರೆ ನನ್ನ ವಿಡಿಯೋ ಅನ್ನೋದನ್ನ ಫುಲ್ ಅನ್ನೋದನ್ನ ವಾಚ್ ಮಾಡಿ. ಹಾಗೆ ಏನಂತ ಹೇಳಿದ್ರೆ ಇದು ನೀವು ಕಡೆವರೆಗೂ ನೋಡಿದ್ರೆ ನಿಮಗೆ ಇನ್ಫಾರ್ಮೇಶನ್ ಅನ್ನೋದು ಗೊತ್ತಾಗುತ್ತೆ. ನೀವು ಸಹ ಜಾಬ್ ಅನ್ನೋದನ್ನ ಪಡ್ಕೋಬಹುದು. ಓಕೆ, ನೋಡ್ಕೊಂಡು ಬರೋಣ ಬನ್ನಿ. ಹಾಯ್, ಹಲೋ, ನಮಸ್ಕಾರ ಕರ್ನಾಟಕಕ್ಕೆ. ನಾನು ನಿಮ್ಮ ನಮ್ರತಾ ಕೌಶಿಕ್. ವೆಲ್ಕಮ್ ಟು ಮೈ ಚಾನಲ್. ಏನಂತ ಹೇಳಿದ್ರೆ ಇವತ್ತು ಬಂದು ನಾನು ನಿಮಗೆ ಒಂದು ಜಾಬ್ ಅಪ್ಡೇಟ್ ಬಗ್ಗೆ ಹೇಳ್ತೀನಿ ಅಂತ ಹೇಳಿದ್ದೆ ಅಲ್ವಾ. ಸೊ ಏನಂತ ಹೇಳಿದ್ರೆ ಅರ್ಜೆಂಟ್ ರಿಕ್ವೈರ್ಮೆಂಟ್ ಅನ್ನೋದು ಇದೆ. ಲಾಂಬಾ ಎಂಟರ್ಪ್ರೈಸಸ್ ಪ್ರೈವೇಟ್ ಲಿಮಿಟೆಡ್ ಅಂತ ಹೇಳಿ ರಾಯಲ್ ಎನ್ಫೀಲ್ಡ್ ಅಲ್ಲಿ ವೇಕೆನ್ಸಿ ಅನ್ನೋದು ಖಾಲಿ ಇದೆ. ಏನಂತ ಹೇಳಿದ್ರೆ ಲಾಂಬಾ ಎಂಟರ್ಪ್ರೈಸಸ್ ಪ್ರೈವೇಟ್ ಲಿಮಿಟೆಡ್ ರಾಯಲ್ ಎನ್ಫೀಲ್ಡ್ ಅಂತ ಹೇಳಿ. ಸೊ ಇದರಲ್ಲಿ ಬಂದು ನಿಮಗೆ 8 ವೇಕೆನ್ಸಿ ಅನ್ನೋದು ಖಾಲಿ ಇದೆ. ಸೊ ಅದರಲ್ಲಿ ಯಾವ್ಯಾವುದಕ್ಕೆ ಎಷ್ಟು ವೇಕೆನ್ಸಿ ಅನ್ನೋದು ಶೇರ್ ಆಗಿದೆ ಅಂತ ಹೇಳಿ ನೋಡ್ಕೊಂಡು ಬರೋಣ. ಸೊ ಮೊದಲಿಗೆ ಬಂದು ಅಕೌಂಟ್ ಎಕ್ಸಿಕ್ಯೂಟಿವ್ ಬಂದು ನಿಮಗೆ 1 ಅನ್ನೋದು ಖಾಲಿ ಇದೆ. ಹಾಗೇನೆ ಟೆಕ್ನಿಷಿಯನ್ಸ್ ಅನ್ನೋದು ಬಂದು 3 ವೇಕೆನ್ಸಿ ಅನ್ನೋದು ಖಾಲಿ ಇದೆ. ಸೊ ಇದೇನೆ ಜಾಸ್ತಿ ಇರೋದು. ಹಾಗೇನೆ ಸರ್ವಿಸ್ ಅಡ್ವೈಸರ್ ಬಂದು ನಿಮಗೆ 2 ವೇಕೆನ್ಸಿ ಅನ್ನೋದು ಖಾಲಿ ಇದೆ. ಹಾಗೇನೆ ಕ್ಯಾಶಿಯರ್ ಬಂದು ನಿಮಗೆ 1 ವೇಕೆನ್ಸಿ ಅನ್ನೋದು ಖಾಲಿ ಇದೆ. ಹಾಗೆ ಮಿಸ್ ಎಕ್ಸಿಕ್ಯೂಟಿವ್ ಬಂದು 1 ವೇಕೆನ್ಸಿ ಅನ್ನೋದು ಖಾಲಿ ಇದೆ. ಸೊ ಓವರ್ ಆಲ್ ಬಂದು ನಿಮಗೆ 8 ವೇಕೆನ್ಸಿ ಅನ್ನೋದು ಖಾಲಿ ಇದೆ. ಹಾಗೇನೆ ರಿಕ್ವೈರ್ಡ್ ಬಂದು ನಿಮಗೆ ಅವರು ಏನ ರಿಕ್ವೈರ್ ಮಾಡ್ತಿದ್ದಾರೆ ಅಂತೇಳಿ ಎಕ್ಸ್ಪೀರಿಯನ್ಸ್ ಕ್ಯಾಂಡಿಡೇಟ್ ನ ಮಾತ್ರ ಅವರು ರಿಕ್ವೈರ್ಡ್ ಇದೆ ಅಂತ ಹೇಳಿ ಅಪ್ಡೇಟ್ ಮಾಡಿದ್ದಾರೆ. ಸೊ ಎಕ್ಸ್ಪೀರಿಯನ್ಸ್ ಇರೋರು ನೀವು ಕಾಂಟ್ಯಾಕ್ಟ್ ಅನ್ನೋದು ಮಾಡ್ಬೋದು. ಲೊಕೇಶನ್ ಬಂದು ತಿಲಕ್ ನಗರ್, ಸುಭಾಷ್ ನಗರ್. ಹಾಗೆ ಕ್ಯಾಂಡಿಡೇಟ್ಸ್ ಬಂದು ಇಂಟ್ರೆಸ್ಟ್ ಇದ್ರೆ ನೀವು CV ಅನ್ನೋದನ್ನ ಶೇರ್ ಮಾಡೋಕ್ಕೆ ಅಂತೇಳಿ ನಾನು ಇಮೇಲ್ ID ಅನ್ನೋದನ್ನ ಅಪ್ಡೇಟ್ ಮಾಡಿರ್ತೀನಿ ವಿಡಿಯೋದಲ್ಲಿ. ಅದನ್ನ ನೋಡಿ ನಿಮ್ದು ರೆಸ್ಯೂಮ್ ಅನ್ನೋದನ್ನ ಅವ್ರಿಗೆ ಶೇರ್ ಮಾಡ್ಬೋದು. ಇಲ್ಲ ಅಂತ ಹೇಳಿದ್ರೆ ಡೈರೆಕ್ಟ್ ಆಗಿ ಕಾಂಟ್ಯಾಕ್ಟ್ ಮಾಡ್ತೀನಿ ಅಂತ ಹೇಳಿದ್ರೆ ನಂಬರ್ ಸಹ ಅಪ್ಡೇಟ್ ಮಾಡಿರ್ತೀನಿ. ಸೊ ಈ ಮೇಲೆ ಕೊಟ್ಟಿರೋ ನಂಬರ್ ಅನ್ನೋದನ್ನ ಕಾಂಟ್ಯಾಕ್ಟ್ ಮಾಡಿ ಸೊ ನೀವು ನಿಮ್ಮ ಜಾಬ್ ಅನ್ನೋದನ್ನ ಮಾಡ್ಕೋಬಹುದು. ಹಾಗೆ ಇನ್ಯಾಕೆ ತಡ, ಯಾರೆಲ್ಲ ನೀವು ವೇಕೆನ್ಸಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀರಾ, ಹಾಗೆ ಡೈರೆಕ್ಟ್ ಇಂಟರ್ವ್ಯೂಗೆ, ವಾಕ್-ಇನ್ಗೆ ಅಂತೇಳಿ ಖಂಡಿತವಾಗಿಯೂ ನನ್ನ ಅಕೌಂಟ್ ಅನ್ನೋದನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಇದೇ ರೀತಿ ಜಾಬ್ ಅಪ್ಡೇಟ್ಸ್ ಅನ್ನೋದನ್ನ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಇವತ್ತಿನ ವಿಡಿಯೋ ಇದಾಗಿತ್ತು. ಓಕೆ, ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಆಲ್. ಬಾಯ್ ಬಾಯ್.